ಹೆಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸುತ್ತಾ ನಾನು ನಿಮ್ಮ ಇಮಾಮ್. ಸೊ ಗಾಯ್ಸ್, ನಾವು ಇಂದಿನ ವಿಡಿಯೋದಲ್ಲಿ ದ್ವಿತೀಯ PUC ಅಕೌಂಟೆನ್ಸಿ ಅಂದರೆ ಲೆಕ್ಕಶಾಸ್ತ್ರದ ಮೂರನೇ ಒಂದು ಅಧ್ಯಾಯವಾದ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಸೊ ಗಾಯ್ಸ್, ಆ ಒಂದು ಅಧ್ಯಾಯದಲ್ಲಿ ನಾವು ಒಂದು ಪಾರ್ಟ್ನರ್ ಅಂದರೆ ಅವನು ಅಡ್ಮಿಷನ್ ಆಗುವ ಟೈಮ್ನಲ್ಲಿ ಯಾವ ಒಂದು ಅಕೌಂಟ್ಸ್ನ ಕ್ರಿಯೇಟ್ ಮಾಡಬೇಕು, ಹಾಗೆ ಯಾವ ಒಂದು ಅಕೌಂಟ್ಸಲ್ಲಿ ಎಫೆಕ್ಟ್ ಆಗುತ್ತೆ ಎಂಬ ಒಂದು ನೋಡೋಣ. ಸೊ ಗೈಸ್, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾವು ಈಗ ಒಂದು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಹಾಗೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ನ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ನ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಸೊ ಗೈಸ್, ನೀವು ಅಲ್ಲಿಂದ ಡೈರೆಕ್ಟಾಗಿ ಫಾಲೋ ಕೂಡ ಮಾಡ್ಬೋದಾಗಿದೆ. ಸೊ ಗೈಸ್, ನಿಮಗೆ ನಮ್ಮ ವಿಡಿಯೋಗಳ ಮೂಲಕ ಏನಾದರೂ ಡೌಟ್ಸ್ ಇದ್ದರೆ ಸೊ ಗೈಸ್ ನೀವು ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಕೊಳ್ಳಬಹುದು. ಸೊ ಗೈಸ್, ಇಂದಿನ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಮತ್ತು ನಾಲೆಜಬಲ್ ಆಗಿದೆ. ಸೊ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ನಾವು ರೆವಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್. ಸೊ ಗೈಸ್, ಈ ಒಂದು 3 ಅಕೌಂಟ್ಸ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಬಂದರೆ ಬರ್ಬೋದು, ಯಾಕೆಂತಂದರೆ ಇಲ್ಲಿ ಕ್ಯಾಶ್ ಅಡ್ಜಸ್ಟ್ಮೆಂಟ್ಗಳು ಜಾಸ್ತಿ ಇದ್ದಾಗ ನೀವು ಕ್ಯಾಶ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗಿದೆ. ಸೊ ಗೈಸ್, ಈ ಒಂದು 3 ಅಕೌಂಟ್ಗಳಲ್ಲಿ ನಮ್ಮ ಮೆಥಡ್ ಹೇಗಿದೆ, ಹಾಗೆ ಈಸಿ ವೇಯಲ್ಲಿ ನಾವು ನಿಮಗೆ 12 ಅಂಕಗಳು ಈಸಿಯಾಗಿ ಪಡೆಯಬಹುದು. ಅಂದರೆ 5 ನಿಮಿಷಗಳಲ್ಲಿ ನೀವು 5 ಅಂಕಗಳನ್ನು 12 ಅಂಕಗಳನ್ನು ಈಸಿಯಾಗಿ 5 ನಿಮಿಷಗಳಲ್ಲಿ ಪಡೆಯಬಹುದು. ಸೊ ಗೈಸ್, ಈಗ ಒಂದು ಪ್ರಾಬ್ಲಮ್ನ ನೋಡೋಣ. ಪ್ರಾಬ್ಲಮ್ ಏನಪ್ಪ ಅಂತಂದರೆ A and B ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. Their balance sheet as on 31/3/2020 was as follows. ಸೊ ಗೈಸ್, ಇಲ್ಲಿ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಸೊ ನಾವು ಮೊದಲಿಗೆ ಆ ಕ್ವಶನ್ನ ಕ್ಲಿಯರ್ ಮಾಡ್ಕೊಳ್ಬೇಕು, ಆಮೇಲೆ ನಾವು ಪ್ರಾಬ್ಲಮ್ ನೋಡುವಾಗ ಕ್ವಶನ್ ನಮಗೆ ಈಸಿ ಆಗುತ್ತೆ, ಅಂದರೆ ಪ್ರಾಬ್ಲಮ್ ಕೂಡ ನಮಗೆ ಬಹಳ ಈಸಿ ಆಗುತ್ತೆ. ಹಾಗಾದರೆ ಲೈಬಿಲಿಟಿ ಸೈಡ್ ನೋಡೋದಾದರೆ ಕ್ರೆಡಿಟಾರ್ಸ್, ಬಿಲ್ಸ್, ಪೇಬಲ್ಸ್, ರಿಸರ್ವ್ ಫಂಡ್. ಸೊ ಅಮೌಂಟ್ನ ಆಮೇಲೆ ನೋಡೋಣ. ಸೊ ಕ್ಯಾಪಿಟಲ್ಸ್, ಅವರ ಒಂದು ಪಾರ್ಟ್ನರ್ಸ್ನ ಕ್ಯಾಪಿಟಲ್ಸ್ ಏನಿವೆ ಸೊ ಈ ಕಡೆವೆ, ಹಾಗೆ ಅಸೆಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್, ಸ್ಟಾಕ್, ಡೆಟಾರ್ಸ್, ಹಾಗೆ ಮಷಿನರಿ, ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್ಸ್. ಸೊ ಈಗ ಅಡ್ಜಸ್ಟ್ಮೆಂಟ್ ಕಡೆಗೆ ಬರೋಣ. ಸೊ ಆನ್ 1st April 2020 C is admitted into partnership on the following considers. ಸೊ ಗೈಸ್, ಇಲ್ಲಿ ಎ ಅಡ್ಜಸ್ಟ್ಮೆಂಟ್ ಏನಿದೆ ನೋಡೋಣ. C should brings in cash 25,000 ಆ್ಯಸ್ ಇಸ್ ಕ್ಯಾಪಿಟಲ್. ಸೊ ಇಲ್ಲಿ ಹೊಸ ಪಾರ್ಟ್ನರ್ ಸಿ ಬರ್ತಿದ್ದಾನಂತೆ. ಸೊ ಅವನು 25,000 ಅವನ ಒಂದು ಕ್ಯಾಶ್ನ ತರ್ತಿದ್ದಾನಂತೆ ಬಿಸ್ನೆಸ್ಗೆ. ಸೊ ಆ್ಯಂಡ್ ₹15,000 ಆ್ಯಸ್ ಗುಡ್ ವಿಲ್ ಫಾರ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್. ಸೊ ಅವನು 15,000 ಗುಡ್ ವಿಲ್ ತರ್ತಾನಂತೆ. ಸೊ ಅಂದರೆ ಅವನ ಗುಡ್ ವಿಲ್ 1/5 ಶೇರ್ ಇರುತ್ತಂತೆ, ಅಂದರೆ ಇದು ಫ್ಯೂಚರ್. ಸೊ ಇಲ್ಲಿ ನಿಮಗೆ ಈ ಅಕೌಂಟ್ ಪ್ರಿಪೇರ್ ಮಾಡಲಿ ಈ ಒಂದು 1/5 ಶೇರ್ ನಿಮಗೆ ಬರಲ್ಲ, ಅದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮಾಡೋ ಹೊತ್ತಿಗೆ ನಿಮಗೆ ಬರುತ್ತೆ. ಸೊ ಇಲ್ಲಿ 15,000 ಏನು ಗುಡ್ ವಿಲ್ ಇದೆ ಸೊ ಅದು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್, ಅಂದರೆ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಯಾರಿರ್ತಾರೆ ಅವರಿಗೆ ಗುಡ್ ವಿಲ್ನ ಹಂಚಬೇಕಾಗಿದೆ. ಸೊ ಗುಡ್ ವಿಲ್ ಅವನು 15,000 ತರ್ತಾನೆ. ಹಾಗೆ ಟ್ರೀಟ್ ದ ಗುಡ್ ವಿಲ್ ಹ್ಯಾಸ್ ಪರ್ AS 26. ಸೊ ಇದು ಏನು ನಾವು ತಲೆ ಕೆಡಿಸೋಕೆ ಅಂದರೆ ನಮ್ಮ ಒಂದು ಮೈಂಡ್ಗೆ ಈ ಕ್ವಶನ್ ಯಾಕೆ ಕೊಡ್ತಾರಪ್ಪ ಅಂತಂದರೆ ನಾವು ಏನಾದರೂ ಕನ್ಫ್ಯೂಸ್ ಆಗ್ಬೋದಂತ. ಸೊ ಈಗ ಈಗ ಬಿ ಒಂದು ಅಡ್ಜಸ್ಟ್ಮೆಂಟ್ನ ನೋಡೋಣ. ಅಪ್ರಿಷಿಯೇಟ್ ಬಿಲ್ಡಿಂಗ್ ಆ್ಯಟ್ 20% ಆ್ಯಂಡ್ ಸ್ಟಾಕ್ ಈಸ್ ರೀವ್ಯಾಲ್ಯೂಡ್ ಆ್ಯಟ್ 12,000. ಸೊ ಇಲ್ಲಿ ಬಿಲ್ಡಿಂಗ್ 20% ಏನಾಗಿದೆ ಅಂತಂದರೆ ಹೆಚ್ಚಾಗಿದೆ ಅಂತೆ, ಹಾಗೆ ಸ್ಟಾಕ್ 12,000. ಸೊ ಅಸೆಟ್ ಸೈಡ್ ಸ್ಟಾಕ್ ನೋಡೋದಾದರೆ ನಾವು 15,000 ಇದೆ. ಸೊ ಇಲ್ಲಿ ರೀವ್ಯಾಲ್ಯೂಡ್ 12,000 ಆಗಿದೆ. ಸೊ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕಡಿಮೆ ಅಮೌಂಟ್, ಹಾಗೆ ಅಡ್ಜಸ್ಟ್ಮೆಂಟಲ್ಲಿ ಅದರ ಅಮೌಂಟ್ ಜಾಸ್ತಿ ಇದ್ದರೆ ಅದು ಅಪ್ರಿಷಿಯೇಟ್ಸ್, ಓಕೆನಾ. ಈಗ ಬ್ಯಾಲೆನ್ಸ್ ಶೀಟಲ್ಲಿ ಅದರ ವ್ಯಾಲ್ಯೂ ಜಾಸ್ತಿ ಇದೆ, ಹಾಗೆ ಅಡ್ಜಸ್ಟ್ಮೆಂಟ್ನಲ್ಲಿ ಅದರ ವ್ಯಾಲ್ಯೂ ಕಡಿಮೆ ಆಗಿದೆ ಅಪ್ಪ ಅಂತಂದರೆ ಅದು ಡಿಪ್ರಿಷಿಯೇಟ್ ಆಗಿದೆ. ಸೊ ಗೈಸ್, ಇಲ್ಲಿ ಸಿ ಒಂದು ಅಡ್ಜಸ್ಟ್ಮೆಂಟ್ನ ನೋಡೋಣ. ಪ್ರೊವಿಷನ್ಸ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಈಸ್ ಮೇಂಟೈನ್ಡ್ ಆ್ಯಟ್ 5% ಆನ್ ಡೆಟಾರ್ಸ್. ಸೊ ಇಲ್ಲಿ PDD ಅಂತಂದರೆ ಸಾಲಗಾರರು ಸಾಲದ ಮೊತ್ತ ಏನಿರುತ್ತೆ ಅದು 5% ತನಕ ಏನು ಮಾಡಿದ್ದಾರೆ ಅಂತೆ ಅಂದರೆ ಬರಲಾರದ ಸಾಲವಾಗಿದೆ ಅಂತೆ. ಸೊ ಡೆಪ್ಟಾರ್ಸ್ ಮೇಲೆ. ಸೊ ಹಾಗೆ ಡಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ₹2,000. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಏನಪ್ಪ ಅಂದರೆ ನಾವು ಇನ್ನೂ ಸ್ಯಾಲ್ರಿ ಕೊಡೋದಂತ ಅದು ನಮ್ಮ ಲೈಬಿಲಿಟಿ. ಸೊ ಇನ್ನೂ 2,000 ಉಳಿದಿದಂತೆ. ಸೊ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಸೊ ಗೈಸ್, ಈಗ ನಾವು ಪ್ರಾಬ್ಲಮ್ನ ಸಾಲ್ಯೂಷನ್ನ ನೋಡೋಣ. ಸೊ ಸೊಲ್ಯೂಷನ್ ಬಹಳ ಇಂಟ್ರೆಸ್ಟಿಂಗ್ ಇದೆ. ಸೊ
ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ನಾಲೆಜ್ ಸಿಗುತ್ತೆ. ಸೊ ಗೈಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಸೊಲ್ಯೂಷನ್ನ ನೋಡೋಣ ಗೈಸ್. ಸೊ ಗೈಸ್ ಹಾಗಾದರೆ ಬನ್ನಿ ಈಗ ನಾವು ಸೊಲ್ಯೂಷನ್ನ ನೋಡೋಣ. ಸೊ ಗೈಸ್ ನಾವು ಮೊದಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋಣ. ಸೊ ಯಾಕಪ್ಪ ಅಂತಂದರೆ ನಾವು ಮೊದಲಿಗೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ 4 ಕಾಲಮ್ಸ್ ಇರುತ್ತೆ, ಅಂದರೆ ಡೆಬಿಟ್ ಸೈಡ್ 2 ಕಾಲಮ್ ಹಾಗೆ ಕ್ರೆಡಿಟ್ ಸೈಡ್ 2 ಕಾಲಮ್ ಇರುತ್ತೆ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಹಾಗೆ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಗೈಸ್ ಇಲ್ಲಿ ನೀವು ಕ್ರೆಡಿಟ್ ಸೈಡ್ ಏನಪ್ಪ ಅಂತಂದರೆ ಯಾವ ಒಂದು ಸ್ಟಾಕ್ ಅಥವಾ ಏನೇ ಆದರೂ ಅಪ್ರಿಷಿಯೇಟ್ ಆಗಿತ್ತಪ್ಪ ಅಂತಂದರೆ ಅದು ಇಲ್ಲಿ ಕ್ರೆಡಿಟ್ ಸೈಡ್ ಬರಿಬೇಕಾಗುತ್ತೆ. ಹಾಗೆ ಯಾವುದೇ ಒಂದು ವಸ್ತು ಡಿಪ್ರಿಷಿಯೇಟ್ ಆಗಿತ್ತಪ್ಪ ಅಂತಂದರೆ ನಾವು ಡೆಬಿಟ್ ಸೈಡ್ ಬರಬೇಕು. ಸೊ ಗೈಸ್ ಸಿಂಪಲ್ ಆಗಿದೆ ಈ ರೆವಲ್ಯೂಷನ್ ಅಕೌಂಟ್. ಸೊ ಈ ಒಂದು ರೆವಲ್ಯೂಷನ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಹಾಗೆ ಇಲ್ಲಿ ಪಕ್ಕದಲ್ಲೇ ನಾನು ಏನಪ್ಪ ಅಂತಂದರೆ ಆ ಕ್ವಶನ್ ಪೇಪರ್ನ ಇಟ್ಟಿದ್ದೇನೆ. ಸೊ ಇಲ್ಲಿಂದಾನೇ ನಾವು ಸೊಲ್ಯೂಷನ್ನ ಬಿಡಿಸೋಣ. ಸೊ ಗೈಸ್ ಮೊದಲಿಗೆ ಅಡ್ಜಸ್ಟ್ಮೆಂಟ್ನ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಏನಪ್ಪ ಅಂತಂದರೆ ಇಲ್ಲಿ ನಾವು ರಿವ್ಯಾಲ್ಯೂಷನ್ ಅಕೌಂಟ್ನ ಪ್ರಿಪೇರ್ ಮಾಡುವಾಗ ಅಡ್ಜಸ್ಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗೈಸ್ ಅಡ್ಜಸ್ಟ್ಮೆಂಟ್ನ ನೋಡೋದಾದರೆ ಮೊದಲನೇ ಅಡ್ಜಸ್ಟ್ಮೆಂಟ್ ಶಿ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹25,000 ಆ್ಯಸ್ ಇಸ್ ಕ್ಯಾಪಿಟಲ್. ಸೊ ಗೈಸ್ ಇದು ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರುತ್ತೆ, ಹಾಗೆ ಗುಡ್ವಿಲ್ ಕೂಡ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರುತ್ತೆ. ಹಾಗೆ ಎರಡನೇ ಒಂದು ಅಡ್ಜಸ್ಟ್ಮೆಂಟ್ನ ನೋಡೋದಾದರೆ ಅಪ್ರಿಷಿಯೇಟ್ ಬಿಲ್ಡಿಂಗ್ ಆ್ಯಟ್ 20% ಆ್ಯಂಡ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಆ್ಯಟ್ 12,000. ಸೊ ಗೈಸ್ ಇಲ್ಲಿ ಬಿಲ್ಡಿಂಗ್ 20% ಅಪ್ರಿಷಿಯೇಟ್ ಆಗಿದೆ ಅಂತೆ. ಸೊ ಗೈಸ್ ಇಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ 60,000. ಸೊ ಗೈಸ್ ನಾವು ಇಲ್ಲಿ ಬಿಲ್ಡಿಂಗ್ನ ಒಂದು ಅಪ್ರಿಷಿಯೇಟ್ನ ಬರೆಯೋಣ. ಸೊ ಇಲ್ಲಿ ಅಪ್ರಿಷಿಯೇಟ್ ಯಾವ ಸೈಡ್ ಬರೀಬೇಕು, ನಾವು ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಗೈಸ್ ಬೈ ಬಿಲ್ಡಿಂಗ್. ಓಕೆ, ಸೊ ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ ಗೈಸ್ ಇಲ್ಲಿ 60,000 ಇದೆ. ಸೊ 60,000 ಗೈಸ್ ಇಂಟು 20/100. ಸೊ ಗೈಸ್ ಈಗ ಇಂಟು ಅಥವಾ ಭಾಗಾಕಾರ ಮಾಡಿದಾಗ ಸೊ ಈ 0 ಕ್ಯಾನ್ಸಲ್ ಆಗುತ್ತೆ, ಈ 0 ಕ್ಯಾನ್ಸಲ್ ಆಗುತ್ತೆ, ಹಾಗೆ ಈ 0 ಹಾಗೆ ಈ 0. ಸೊ 2 6 12. ಸೊ ಗೈಸ್ 12 2 0 ಆಗಿದೆ, ಹಾಗೆ ಬರಿತೀನಿ. ಓಕೆ ಗೈಸ್ ಇಲ್ಲ ಗೈಸ್ 3 0 ಇದೆ. ಸೊ 3 0. ಸೊ ಈ ಒಂದು 0 ಈ ಒಂದು 0 ಈ ಒಂದು 0 ಈ ಒಂದು 0. ಸೊ ಇನ್ನು 3 0 ಇರುತ್ತೆ, ಹಾಗೆ 2 6 12. ಸೊ 3 ಇರುತ್ತೆ. ಸೊ ಗೈಸ್ ನೀವು ಕ್ಯಾಲ್ಕುಲೇಟರ್ನಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ 12,000 ಬಿಲ್ಡಿಂಗ್ ಅಪ್ರಿಷಿಯೇಟ್ ಆಗಿದೆ. ಸೊ ಈಗ ನೋಡುವುದಾದರೆ ಗೈಸ್ ಈಗ ಇಲ್ಲಿ ಸ್ಟಾಕ್ನ ಬಿಟ್ಟಿದ್ದೇವೆ. ಸೊ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಆ್ಯಟ್ 12,000. ಸೊ ಗೈಸ್ ಇಲ್ಲಿ ಸ್ಟಾಕ್ ರಿವ್ಯಾಲ್ಯೂಡ್ ಆಗಿದೆ ಅಂತ ಅಂದರೆ ಇಲ್ಲಿ 15,000 ಇದೆ ಬ್ಯಾಲೆನ್ಸ್ ಶೀಟಲ್ಲಿ, ಹಾಗೆ ಇಲ್ಲಿ 12,000 ಆಗಿದೆ ಅಂತೆ. ಸೊ ಗೈಸ್ ನಮಗೆ ಲಾಸ್ ಆಗ್ತಾ ಇದೆ. ಲಾಸ್ ಅಂದರೂ ಒಂದೇ, ಹಾಗೆ ಡಿಪ್ರಿಷಿಯೇಟ್ ಅಂದರೂ ಒಂದೇ. ಸೊ ಗೈಸ್ ನಾವು ಇಲ್ಲಿ ಡೆಬಿಟ್ ಸೈಡ್ ಬರೀಬೇಕಾಗುತ್ತೆ. ಸೊ ಗೈಸ್ ಇಲ್ಲಿ ನಾವು ಏನಪ್ಪ ಅಂತಂದರೆ ಅದು ಸ್ಟಾಕ್. ಸೊ ಗೈಸ್ ಇಲ್ಲಿ ನಾವು ಬ್ರ್ಯಾಕೆಟ್ನಲ್ಲಿ ತೋರಿಸೋದಾದರೆ 12,000 ಇದೆ. ಸೊ ಇಲ್ಲಿ 15,000 ಇದೆ. ಸೊ ಇಲ್ಲಿ ಡಿಪ್ರಿಷಿಯೇಟ್ ಆದ ಹಾಗೆ ಅಂದರೆ ರಿವ್ಯಾಲ್ಯೂಡ್ ಅಂದರೆ 12,000 ಆಗಿದೆ, ಇದರ ವ್ಯಾಲ್ಯೂ 15 ಇತ್ತು. ಸೊ ಗೈಸ್ ನಾವು ಈಗ ಇಲ್ಲಿ 15,000 ಇಲ್ಲಿ ಮೈನಸ್ 12,000. ಸೊ ಈಗ 3,000 ನಮಗೆ ಲಾಸ್ ಆಗಿದೆ. ಅದು ಏನಪ್ಪ ಅಂತಂದರೆ ಡೆಬಿಟ್ ಸೈಡ್ನಲ್ಲಿ ಬರೀಬೇಕು. ಸೊ ಗೈಸ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರೊವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಮೇಂಟೈನ್ಡ್ ಆ್ಯಟ್ 5% ಆನ್ ಡೆಟಾರ್ಸ್. ಸೊ ಗೈಸ್ ಇಲ್ಲಿ ಪ್ರೊವಿಷನ್ಸ್ ಇದೆ ಅಂತಂದರೆ ಅಂದರೆ ಇನ್ನೂ ಸಾಲ ನಮ್ಮದು 5% ಬರುತ್ತೋ ಅಥವಾ ಬರೋದು ಎಂಬ ಡೌಟ್ನಲ್ಲಿದೆ. ಸೊ ಅದನ್ನು ಕೂಡ ನಮಗೆ ಹಣ ಬರಲಿಲ್ಲ ಅಂತಂದರೆ ಅದು ನಮಗೆ ಲಾಸ್ ಆಗ್ತಾನೆ. ಸೊ ಗೈಸ್ ಅದು ಡೆಬಿಟ್ ಸೈಡ್ 5%ನ ನಾವು ತೆಗಿಬೇಕು. ಯಾವುದರ ಮೇಲೆ ಅಂತಂದರೆ ಡೆಬ್ಟಾರ್ಸ್ ಮೇಲೆ. ಸೊ ಗೈಸ್ ಇಲ್ಲಿ ಡಿಪ್ರಿಷಿಯೇಟ್ ಆದ ಹಾಗೆ ಅದು ಏನಪ್ಪ ಅಂತಂದರೆ ಟು ಡೆಬ್ಟಾರ್ಸ್ ಅಥವಾ PBD ಮೇಂಟೈನ್ 5%. ಸೊ ಗೈಸ್ ಇಲ್ಲಿ ಡೆಬ್ಟರ್ಸ್ ಎಷ್ಟಿದೆ ಅಪ್ಪ ಅಂತಂದರೆ 20,000 ಇದೆ. ಸೊ ಇಲ್ಲಿ 20,000 ಇಂಟು 5% ಇದೆ ಅಲ್ಲ ಅಪಾನ್ 100. ಸೊ ಗೈಸ್ ಈಗ ಈ 0 ಕ್ಯಾನ್ಸಲ್ ಆಗುತ್ತೆ, ಈ 0 ಹಾಗೆ ಈ 0 ಈ 0. ಸೊ ಗೈಸ್ 2 5 10. ಸೊ ಈ 0 ಇಟ್ಕೊಳ್ಳೋಣ. ಸೊ 1,000 ಅಂದರೆ 5% ಅಂದರೆ 1,000 ನಮಗೆ ಡೆಬ್ಟರ್ಸ್ನ ಹಣ ಬರುತ್ತೋ ಬರಲ್ವೋ ಎಂಬ ಒಂದು ಡೌಟ್ನಲ್ಲಿ ಇದೆ. ಸೊ ಗೈಸ್ ಈಗ D1 ಅಡ್ಜಸ್ಟ್ಮೆಂಟನ್ನು ನೋಡೋಣ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ₹2,000. ಸೊ ಗೈಸ್ ಇನ್ನೂ ಸ್ಯಾಲ್ರಿ ಬರೋದಿದೆ ಅಂತೆ. ಇನ್ನೂ ಸ್ಯಾಲ್ರಿ ನಾವು ಕೊಡಬೇಕಂತ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂದರೆ ಕೊಡುವುದ ಒಂದು ಸಾಲ. ಸೊ ಗೈಸ್ ಅದು 2,000 ಇದೆ ಅಂತ. ಸೊ ಗೈಸ್ ಅದನ್ನು ನಮಗೆ ಡೆಬಿಟರ್ ಅಂದರೆ ಖರ್ಚಾಗುತ್ತೆ ಬಿಸ್ನೆಸ್ಗೆ. ಸೊ ಗೈಸ್ ಇಲ್ಲಿ ಅದು ಪಾರ್ಟ್ನರ್ಸ್ಗೆ ಖರ್ಚಾಗುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್
ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆಯಪ್ಪ ಅಂತಂದರೆ 2,000. ಸೊ ಗೈಸ್ ಯಾವ ಕಡೆ ಹೆಚ್ಚಾಗಿದೆ ನೋಡಿ, ಕ್ರೆಡಿಟರ್ಸ್ ಕಡೆಗೆ ಹೆಚ್ಚಾಗಿದೆ. ಸೊ ನಾವು ಇಲ್ಲಿ 12,000 ಆಗುತ್ತೆ. ಸೊ ಗೈಸ್ ಈಗ ಕ್ರೆಡಿಟರ್ಸ್ ಅಂದರೆ ನಮಗೆ ಪ್ರಾಫಿಟ್ ಹೆಚ್ಚಾಗಿದೆ, ಸೊ ಅದು ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಗೈಸ್ ಟು ರಿವ್ಯಾಲ್ಯೂಯೇಷನ್ ಪ್ರಾಫಿಟ್. ಸೊ ಗೈಸ್ ನೋಡಿ 12,000 ಇದೆ. 12,000ದಲ್ಲಿ 3,000 ಹೋದರೆ 9,000, 9,000ರಲ್ಲಿ 1,000 ಹೋದರೆ 8,000, 8,000ದಲ್ಲಿ 2,000 ಹೋದರೆ ನಮಗೆ 6,000 ಉಳಿಯುತ್ತೆ. ಓಕೆನಾ. ಈ 6,000 ಏನು ಮಾಡಬೇಕಂತಂದರೆ ಓಲ್ಡ್ ಪಾರ್ಟ್ನರ್ಸ್ ಯಾರು ಇರ್ತಾರೋ ಆ ಒಂದು ಓಲ್ಡ್ ಪಾರ್ಟ್ನರ್ಸ್ಗೆ ನಾವು 6,000 ಹಂಚಬೇಕಾಗಿದೆ. ಅಂತಂದರೆ ಅವರ ಓಲ್ಡ್ ರೇಷಿಯೋ ಏನಿದೆ ಅದರ ಮೇಲೆ ನಾವು ಹಂಚಬೇಕಾಗಿದೆ. ಸೊ ಗೈಸ್ ನೋಡೋದಾದರೆ ಏನಪ್ಪ ಅಂತಂದರೆ ಇಲ್ಲಿ ಕ್ವಶನ್ ಇದೆ, A and B ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 ಇದೆ. ಸೊ ಗೈಸ್ ಇಲ್ಲಿ ಎ ನಾವೊಂದು ಪ್ರಾಫಿಟ್ ಎಷ್ಟು ಅಂತಂದರೆ ಅವನ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಎಷ್ಟು ಹಂಚ್ಬೇಕಂದ್ರೆ ಎದು 2:1 ಇದೆ. ಸೊ 6,000 ಇಂಟು 2/3 ಅಂದರೆ 2 ಒಂದು ಕೂಡಿಸಿದ್ರೆ 3. ಸೊ ಬಿ ಇದು 6,000 ಇಂಟು 1/3. ಸೊ ಗೈಸ್ ಈಗ ನೋಡೋದಾದರೆ 2 6 12, 0 0 0. ಸೊ 3 3 1 3, 3 4 12, 4,000. ಹಾಗೆ ಬಿದು 6,000 ಇದೆ. ಸೊ 3 1 3, 3 2 6. ಸೊ 2,000, 2 1 2. ಸೊ 2,000 ಬಿದು ಅಂದರೆ ಇದು ನಮಗೆ 4,000 ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇದೆ. ಹಾಗೆ ಬಿದು ನಮಗೆ 2,000 ಪ್ರಾಫಿಟ್ ಇದೆ. ಸೊ ಗೈಸ್ ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಸೊ ಗೈಸ್ ಮೊದಲಿಗೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಂದ್ರೆ ನಾವು ಅವರ ಕ್ಯಾಪಿಟಲ್ಸ್ ಏನಿದೆ ಅದನ್ನು ನೋಡೋಣ. ಸೊ ಗೈಸ್ ಇಲ್ಲಿ ಎ ಒಂದು ಕ್ಯಾಪಿಟಲ್ 60,000 ಇದೆ, ಬಿ ಒಂದು ಕ್ಯಾಪಿಟಲ್ 40,000 ಇದೆ. ಸೊ ಗೈಸ್ ಇಲ್ಲಿ ಕ್ರೆಡಿಟ್ ಸೈಡ್ ಅಂತಂದರೆ ಇಲ್ಲಿ ಲೈಬಿಲಿಟಿ ಸೈಡ್ ಇದೆ, ಈ ಸೈಡ್ ನಾವು ಕ್ರೆಡಿಟ್ ಸೈಡ್. ಸೊ ಬೈ ಏನಪ್ಪ ಅಂತಂದರೆ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಗೈಸ್ ಅವರ ಬ್ಯಾಲೆನ್ಸ್ ಎಷ್ಟಿದೆ 60,000 ಮತ್ತು 40,000. 60,000 40,000. ಸೊ ಗೈಸ್ ಈಗ ಸಿ ಒಂದು ಕ್ಯಾಶ್ನ ತರ್ತಾನೆ. ಇಲ್ಲಿ ನೋಡಿ ಸಿ ಬ್ರಿಂಗ್ಸ್ ಇನ್ ಕ್ಯಾಶ್ 25,000. ಸೊ ಗೈಸ್ ಅವರದು ಒಂದು ಕ್ಯಾಶ್ ಅಂದರೆ ಕ್ಯಾಶ್ ತಂದರೆ ಬಿಸ್ನೆಸ್ಗೆ ಪ್ರಾಫಿಟ್ ಆಗುತ್ತೆ. ಸೊ ಅದು ಕ್ಯಾಶ್ ಯಾರ್ದು ಸಿದು. ಸೊ ಅವನ ಕ್ಯಾಶ್ ನಾವು ಸಿ ಕಾಲಮ್ನಲ್ಲಿ ಎಷ್ಟು ತಂದಿಲ್ಲ 25,000. ಸೊ ಗೈಸ್ ಇಲ್ಲಿ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಏನಾದರೂ ಇದ್ದರೆ ನಾವು ಅದನ್ನು ಓಲ್ಡ್ ಪಾರ್ಟ್ನರ್ಸ್ಗೆ ಹಂಚಬೇಕು. ಅಂತಂದರೆ ಇಲ್ಲಿ ರಿಸರ್ವ್ ಫಂಡ್ ಅಥವಾ ಕ್ಯಾಪಿಟಲ್ ಫಂಡ್ ಅಥವಾ ಹೀಗೆ ಜನರಲ್ ರಿಸರ್ವ್ ಯಾವುದೇ ಒಂದು ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಇದ್ದರೆ ನೀವು ಅವರ ಕ್ರೆಡಿಟ್ಸ್ ಅಂದರೆ ಇಲ್ಲಿ ಲೈಬಿಲಿಟಿ ಸೈಡ್ ಇದ್ದರೆ ನೀವು ಇಲ್ಲಿ ಕ್ರೆಡಿಟ್ ಸೈಡ್ ಹಂಚಬೇಕು. ಈ ಕಡೆ ಅಂದರೆ ಇಲ್ಲಿ P&L ಅಕೌಂಟ್ ಅಂದರೆ P&L ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರುತ್ತೆ. ಸೊ ಇದು ಅಸೆಟ್ ಸೈಡ್ ಇದ್ದರೆ ನೀವು ಡೆಬಿಟ್ ಸೈಡ್ ಅವರ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ನಲ್ಲಿ ತೋರಿಸ್ಬೇಕು. ಸೊ ಇಲ್ಲಿ ರಿಸರ್ವ್ ಫಂಡ್ ಇದೆ. ಸೊ ಇದನ್ನು ಅವರ ರೇಷಿಯೋ ಪ್ರಕಾರ ಹಂಚೋಣ. ಸೊ ಇಲ್ಲಿ ಬೈ ಏನಿದೆ ಗೈಸ್ ರಿಸರ್ವ್ ಫಂಡ್. ಸೊ ರಿಸರ್ವ್ ಫಂಡ್ ಎಷ್ಟಿದೆ 12,000 ಇದೆ. ಸೊ ಇಲ್ಲಿ ನೋಡಿ 12,000 ಇದೆ. 12,000ನ ಸೊ ಈ ಕಡೆ ಡೆಮೋ ಮಾಡಿ ನೋಡಿದ್ರೆ ನಾವು ಏನಪ್ಪ ಅಂತಂದರೆ ಈಗ 12,000 ಇದೆ. ಸೊ 12,000 ಇಂಟು ಮೊದಲನೇದು ಅಂದರೆ ಎ ಒಂದು 2:3 ಇದೆ. ಹಾಗೆ 12,000 1/3 ಇದೆ. ಅಂದರೆ ಎ ಪಾರ್ಟ್ನರ್ದು ಹಾಗೆ ಇದು ಬಿ ಪಾರ್ಟ್ನರ್ದು. ಸೊ 3 1 3, 3 4 12. ಸೊ 4,000 ಬಿದು ಹಾಗೆ 12 ಇದೆ. 3 1 3, 3 4 12, 4 2 8. ಸೊ 8,000 ಏದಾಗುತ್ತೆ. ಅಂದರೆ ರಿಸರ್ವ್ ಫಂಡ್ ಎಷ್ಟಪ್ಪ ಅಂತಂದರೆ ಇದು 8,000. ಸೊ ಹಾಗೆ ಬಿದು 4,000. ಸೊ ಈಗ ನಾವು ಗುಡ್ವಿಲ್ನ ನೋಡೋಣ. ಸೊ ಇಲ್ಲಿದೆ ನೋಡಿ ಗುಡ್ವಿಲ್ ಎಲ್ಲಿದೆಪ್ಪ ಅಂತಂದರೆ ಇಲ್ಲಿ ಗೈಸ್ ಆ್ಯಂಡ್ 15,000 ಆ್ಯಸ್ ಗುಡ್ವಿಲ್. ಸೊ ಒಂದು 15,000 ಗುಡ್ವಿಲ್ ಇದೆ. ಸೊ ಇದು 1/5 ಶೇರ್ ಅದು ಮುಂದೆ ಬರುತ್ತೆ. ಸೊ ಅದನ್ನು ನಾವು ತಲೆ ಕೆಡಿಸ್ಕೋಬಾರ್ದು. ಸೊ 15,000 ಏನಿದೆ ಅದು ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಹಂಚಬೇಕು.
ಸೊ ಗೈಸ್ ಇಲ್ಲಿ ಬಾಯ್ ಗುಡ್ವಿಲ್. ಸೊ ಗುಡ್ವಿಲ್ ಏನಪ್ಪ ಅಂತಂದರೆ ಎಷ್ಟು ಸಾವಿರ ಇದೆ ಗೈಸ್? ಗುಡ್ವಿಲ್ 15,000 ಇದೆ. ಸೊ ಅದೂ ಸೇಮ್. ಸೊ ಇಲ್ಲಿ ಅನಿಸ್ತೇನೆ ನೋಡಿ. ಸೊ 15,000 ಇದೆ. ಸೊ ಇಂಟು 15,000 ಅವ್ರ ರೇಷಿಯೋ ಆಗಿದೆ 2/3. ಹಾಗೆ 15,000 ಇಂಟು 1/3. ಸೊ ಗೈಸ್ ಇಲ್ಲಿ 3 1 3, 3 5 15, 3 1 3, 3 5 15. ಸೊ 2 5 10. ಸೊ 10 3 0 ಆಗಿದೆ. ಹಾಗೆ 3 5 10. ಸಾರಿ ಗೈಸ್ 3 5 15. ಸೊ 5 3 0 ಇದೆ. ಸೊ 5,000. ಸೊ ಇಲ್ಲಿ ಗುಡ್ವಿಲ್ ಇವನಿಗೆ ಎ ಪಾರ್ಟ್ನರ್ಗೆ 10,000, ಹಾಗೆ ಬಿ ಪಾರ್ಟ್ನರ್ಗೆ 5,000. ಸೊ ಸಿಗೆ ಏನೂ ಇಲ್ಲ, ಅವನು ಓನ್ಲಿ ಕ್ಯಾಶ್ ಇರುತ್ತೆ. ಹಾಗೆ ಗೈಸ್ ಈಗ ಏನಾದರೂ ಅವರು ವಿಡ್ರಾವಲ್ ಅಥವಾ ಏನಾದರೂ ಹೀಗಿದ್ರೆ ಸೊ ಅದನ್ನು ಕೂಡ ನೀವು ಹಂಚಬೇಕು. ಸೊ ಇಲ್ಲಿ ವಿಡ್ರಾವಲ್ ಅದು ಏನಾದರೂ ಇದೆ ನೋಡಿ ಗೈಸ್. ಸೊ ಏನೂ ಇಲ್ಲ. ಸೊ ಇಲ್ಲಿಗೆ ಈ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಂಡ್ ಆಗುತ್ತೆ. ಸಾರಿ ಗೈಸ್, ಇನ್ನೊಂದಿದೆ ಏನಪ್ಪ ಅಂತಂದರೆ ನೀವು ಸೊ ಆ ಒಂದು ನಾವು ರಿವ್ಯಾಲ್ಯೂಷನ್ ಅಕೌಂಟ್ನ ಪ್ರಿಪೇರ್ ಮಾಡಿದಾವಲ್ಲ, ಸೊ ಅದರ ಒಂದು ಪ್ರಾಫಿಟ್ನ ನೀವು ಇಲ್ಲಿ ಹಂಚಲೇಬೇಕು. ಸೊ ಗೈಸ್ ಬಹಳ ಜನ ಇಲ್ಲಿ ಮಿಸ್ ಹೊಡ್ತಾರೆ. ಸೊ ನಾನು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ. ಸೊ ರಿವ್ಯಾಲ್ಯೂಷನ್ ಪ್ರಾಫಿಟ್ ಎಷ್ಟು ಬಂದಿತ್ತಪ್ಪ ಅಂತಂದರೆ ಎಗೆ 4,000, ಬಿಗೆ 2,000. ಸೊ ಅದನ್ನು ಕೂಡ ನಾವು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹಂಚಬೇಕು. ಸೊ ಬಾಯ್ ಏನಪ್ಪ ಅಂತಂದರೆ ರಿವ್ಯಾಲ್ಯೂವೇಷನ್ ಪ್ರಾಫಿಟ್. ಸೊ ರಿವ್ಯಾಲ್ಯೂಷನ್ ಪ್ರಾಫಿಟ್ ಎಷ್ಟಪ್ಪ ಅಂತಂದರೆ ಎ ಪಾರ್ಟ್ನರ್ದು 4,000, ಬಿ ಪಾರ್ಟ್ನರ್ದು 2,000. ಸೊ 4,000 ಹಾಗೆ 2,000. ಸೊ ಓಕೆ ಗೈಸ್, ಈ ಒಂದು ಅಕೌಂಟ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಟೋಟಲ್ ಮಾಡೋಣ. ಸೊ ಟೋಟಲ್ ಮಾಡಿ ಗೈಸ್ ನೀವು ಕೂಡ. ಸೊ ಟೋಟಲ್ ಮಾಡೋಣ. ಸೊ 60,000, 68,000, 68, 78,000, 78,000, 4,000. ಸೊ 82,000. ಸೊ ಇದು 82,000. ಸೊ ನೀವು ಕ್ಯಾಲ್ಕುಲೇಟರ್ನಲ್ಲಿ ಕೂಡ ಮಾಡಿ. ಸೊ 40,000 ಇದೆ. 4,000 44,000, 49,000, 49,000, 2,000, 51,000. ಸೊ 51,000. ಸೊ ಇಲ್ಲಿ ಬರುತ್ತೆ 51,000. ಸೊ ಇವಂದು ಸಿದು ಎಷ್ಟಿದೆಪ್ಪ ಅಂತಾರೆ 25,000 ಇದೆ. ಸೊ 25,000 ಹೇಗಿದೆ ಹಾಗೆ ಇಡಬೇಕು. ಸೊ ಡೆಬಿಟ್ ಸೈಡ್ ಕೂಡ ಸೇಮ್ 25,000 ಹಾಗೆ 51,000 ಹಾಗೆ ಇಲ್ಲಿ 82,000. ಸೊ ಗೈಸ್ ಇಲ್ಲಿ ನಾವು ಸೊ ಕ್ಯಾಮ್ರಾ ಒಂದು ಟೈಮ್ ಕರೆಕ್ಟಾಗಿ ಇಡ್ತಾ ಇಲ್ಲ. ಸೊ ಗೈಸ್ ಸಾರಿ ಅದಕ್ಕೆ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಪ್ಪ ಅಂತಾರೆ 82,000. ಸೊ 51,000. ಸೊ 25,000. ಸೊ ಗೈಸ್ ಇದು ಒಂದು ನಿಮಗೆ ಕ್ಯಾಪಿಟಲ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಓಕೆನಾ? ಸೊ ಗೈಸ್ ಇಲ್ಲಿಗೆ ಕ್ಲಿಯರ್ ಆಯಿತಾ? ಸೊ ಈಗ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ ಅಂತ. ಸೊ ಗೈಸ್ ಬನ್ನಿ ಈಗ ನಾವು ಬ್ಯಾಲೆನ್ಸ್ ಶೀಟ್ನ ನೋಡೋಣ. ಸೊ ಗೈಸ್ ಬನ್ನಿ ಈಗ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಣ. ಸೊ ಗೈಸ್ ಬ್ಯಾಲೆನ್ಸ್ ಶೀಟ್ ಭಾಳ ಈಸಿ ಆಗಿದೆ. ಸೊ ನೀವು ತಿಳ್ಕೊಂಡ್ರೆ ಭಾಳ ಈಸಿ ಆಗುತ್ತೆ. ಸೊ ಗೈಸ್ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಏನಿಲ್ಲ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನಿರುತ್ತೆ ಅದನ್ನು ಇಲ್ಲಿ ಕಾಪಿ ಪೇಸ್ಟ್ ಇದೆ. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳು ಹಾಗೆ ಅವರ ಒಂದು ಕ್ಯಾಪಿಟಲ್ಗಳು ಹಾಗೆ ಇನ್ನಿತರ ಒಂದು ಸ್ವಲ್ಪ ನಾವು ನೋಡಿಕೊಂಡ್ರೆ ಸೊ ಬ್ಯಾಲೆನ್ಸ್ ಶೀಟ್ ಈಸಿ ಆಗುತ್ತೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಹೇಗಿದೆ ಹಾಗೆ ಬರೆಯಬೇಕು. ಯಾವ ಸೈಡ್ ಅಂತಂದರೆ ಅಸೆಟ್ ಸೈಡ್. ಸೊ ಗೈಸ್ ನಾನು ಬರ್ತೀನಿ ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡ್. ಸೊ ಗೈಸ್ ಕ್ಯಾಶ್ ಇನ್ ಹ್ಯಾಂಡ್ ಏಟಿದೆ 5,000. ಹಾಗೆ ಗೈಸ್ ಈಗ ನೋಡಿ ಸ್ಟಾಕ್. ಸೊ ಗೈಸ್ ಇಲ್ಲಿ ಸ್ಟಾಕ್ ಬರಿತೇನೆ. ಸೊ ಇಲ್ಲಿ ಸ್ಟಾಕ್ ಅಪ್ರಿಷಿಯೇಟ್ ಅಥವಾ ಡಿಪ್ರಿಷಿಯೇಟ್ ಏನಾದರೂ ಆಗಿದ್ರೆ ಸೊ ಗೈಸ್ ನೀವು ಇಲ್ಲಿ ಬರೆಯಬೇಕು. ಸೊ ಈ ಒಂದು ಅಡ್ಜಸ್ಟ್ಮೆಂಟ್ ಭಾಳ ಇದೆ. ಇಲ್ಲಿ ನೀವು ಸ್ಟಾಕ್ ಅಡ್ಜಸ್ಟ್ಮೆಂಟ್ಗಳು ಆಗದ್ರೇ ನಿಮಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಹೋಗುತ್ತೆ. ಅಂದರೆ ನಾವು ರಿವ್ಯಾಲ್ಯೂಷನ್ ಪ್ರಾಫಿಟ್ ಮಾಡೋ ಟೈಮಿನಲ್ಲಿ ಅಂದರೆ ರಿವ್ಯಾಲ್ಯೂಷನ್ ಅಕೌಂಟ್ ಮಾಡೋ ಟೈಮ್ನಲ್ಲಿ ನಾವು ಏನೇನು ಅಡ್ಜಸ್ಟ್ಮೆಂಟ್ ಹಾಕಿದ್ದೇವೆ ಸೊ ಅದನ್ನು ಇಲ್ಲಿ ಹಾಕಬೇಕು. ಸೊ ಗೈಸ್ ಇಲ್ಲಿ ಸ್ಟಾಕ್ ಏನಾದರೂ ಬಂದಿತ್ತಾ ಆ ರಿವ್ಯಾಲ್ಯೂಷನ್ ಅಕೌಂಟ್ನಲ್ಲಿ ಸೊ ಅದನ್ನು ನೀವು ಹಾಕಲೇಬೇಕು. ಸೊ ಗೈಸ್ ಇಲ್ಲಿ ಸ್ಟಾಕ್ ನಾನು ರಿವ್ಯಾಲ್ಯೂಷನ್ ಅಕೌಂಟ್ನ ತೋರಿಸ್ತೀನಿ. ಇಲ್ಲಿ ಸ್ಟಾಕ್ ನೋಡಿ, ಮೊದಲು ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ 15,000 ಇತ್ತು, ಈಗ 12,000 ಲೆಸ್ ಆಗಿತ್ತು.
ಸೊ ಇಲ್ಲಿ ಸೇಮ್ ಹಾಗೆ 3,000 ಇದು ಡಿಪ್ರಿಷಿಯೇಟ್ ಆಗಿತ್ತು. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ 15,000 ಇಲ್ಲಿ ಸ್ಟಾಕ್ ಇದೆ. ಸೊ ಇಲ್ಲಿ ನಾನು ಇನ್ನರ್ ಕಾಲಮ್ 15,000 ಹೀಗಿದೆ ಹಾಗೆ ಬರಿತೀನಿ. ಸೊ ಇಲ್ಲಿ ಡಿಪ್ರಿಷಿಯೇಟ್ 8 ಆಗಿದೆ, ಅಂದರೆ ಎಷ್ಟಾಗಿದೆ ಅಷ್ಟೇ ನೀವು ಬರೆಯಬೇಕು. ಸೊ ಇಲ್ಲಿ ಡಿಪ್ರಿಷಿಯೇಟ್ 3,000 ಆಗಿದೆ. ಸೊ ನಾನು ಇಲ್ಲಿ ಲೆಸ್, ಸೊ DEP ಅಂದರೆ ಡಿಪ್ರಿಷಿಯೇಟೆಡ್ ಎಷ್ಟಾಗಿದೆಪ್ಪ ಅಂತಂದರೆ 3,000 ಆಗಿದೆ. ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಕೂಡ ಬರಿಬೋದು. ಇಲ್ಲಿ ಏನಿದೆ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ 12,000 ಇದೆ. ಸೊ ನೀವು ಇಲ್ಲಿ 12,000 ಕರೆಕ್ಟ್ ಇಲ್ಲಿ ಡೈರೆಕ್ಟಾಗಿ ಬರೆದ್ರೂ ಕೂಡ ನಿಮಗೆ ನಡೀತೆ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಹೆಚ್ಚಿನ ಮಾರ್ಕ್ಸ್ಗಳು ನಿಮಗೆ ಎಕ್ಸಾಮ್ಸಲ್ಲಿ ಬರ್ಬೋದು. ಸೊ 15,000ದಲ್ಲಿ 3,000 ಕಳೆದ್ರೆ ನಿಮಗೆ 12,000 ಉಳಿಯುತ್ತೆ. ಓಕೆ ಗೈಸ್, ಈಗ ಏನಪ್ಪ ಅಂತಂದರೆ ಡೆಪ್ಟಾರ್ಸ್. ಸೊ 20,000 ಇದೆ. ಸೊ ಇಲ್ಲಿ ಬರಿತೀನಿ ಡೆಪ್ಟಾರ್ಸ್. ಸೊ ಗೈಸ್ ಎಷ್ಟಿದೆ ಡೆಪ್ಟಾರ್ಸ್? 20,000ನಾ? ಸೊ 20,000 ಇದೆಯಪ್ಪ ಅಂತಂದರೆ ಈಗ ನಾವು ಲೆಸ್, ನಾವೇನು PBD ಮಾಡಿದ್ದೇವಲ್ಲ, ಸೊ ಗೈಸ್ 5% ಅದು ಡಿಪ್ರಿಷಿಯೇಟ್ ಆಗಿದೆ ಅಂತಂದರೆ ಲೆಸ್ ಮಾಡಬೇಕು. ಸೊ 1,000 ನಾವು PBD 1,000 ಇದೆ. ಸೊ 1,000 ಕಳೆದಾಗ ನಮಗೆ 19,000 ಡೆಪ್ಟಾರ್ಸ್ ಬರುತ್ತೆ. ಹಾಗೆ ಗೈಸ್ ಸೇಮ್ ಮಷಿನರಿದು ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಬೇಕಾದರೆ ನೀವು ಕ್ವಶನಲ್ಲಿ ಕೂಡ ನೋಡಿ, ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಮಷಿನರಿ ಎಷ್ಟಿದೆ? 30,000. ಸೊ ಇಲ್ಲಿ ಮಷಿನರಿ ಎಷ್ಟಿದೆಪ್ಪ ಅಂದರೆ 30,000. ಓಕೆನಾ? ಈಗ ನೋಡಿ ಗೈಸ್ ಇಲ್ಲಿ ಬಿಲ್ಡಿಂಗ್ 60,000 ಅದ. ಸೊ ಇಲ್ಲಿ ಬಿಲ್ಡಿಂಗ್ ಹೇಗಿದೆ ಹಾಗೆ ಗೈಸ್, ಏನಾದರೂ ಅಡ್ಜಸ್ಟ್ಮೆಂಟ್ ಆದರೆ ಮಾತ್ರ ನಾವು ಅಡ್ಜಸ್ಟ್ಮೆಂಟ್ನ ತೊಗೋಬೇಕು. ಬಿಲ್ಡಿಂಗ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದೆ, ಇದು ಔಟರ್ ಕಾಲಮ್ 60,000. ಸೊ ಇಲ್ಲಿ ನೋಡಿ ಗೈಸ್ ಬಿಲ್ಡಿಂಗ್ ಏನಾಗಿದೆಪ್ಪ ಅಂತಂದರೆ ಅಪ್ರಿಷಿಯೇಟೆಡ್ ಆಗಿದೆ, 12,000 ಅಪ್ರಿಷಿಯೇಟೆಡ್ ಆಗಿದೆ. ಸೊ ಅದನ್ನು ನಾವು ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಅಪ್ರಿಷಿಯೇಟ್ ಆದರೆ ಆ್ಯಡ್, ಅಂದರೆ ಡಿಪ್ರಿಷಿಯೇಟ್ ಆದರೆ ಅದು ಲೆಸ್. ಸೊ ಗೈಸ್ ಇಲ್ಲಿ ಅಪ್ರಿಷಿಯೇಟ್ AEP ಅಂತ ಬರೀತೀನಿ. ಅಪ್ರಿಷಿಯೇಟ್ 12,000 ಆಗಿದೆ. ಟೋಟಲ್ ಮಾಡಿದ್ರೆ ನಿಮಗೆ 72,000 ಸಿಗುತ್ತೆ. ಓಕೆನಾ? ಸೊ ಗೈಸ್ ಈಗ ನಾವು ಇಲ್ಲಿ ನೋಡಿ ಇನ್ವೆಸ್ಟ್ಮೆಂಟ್ಸ್. ಸೊ ಇನ್ವೆಸ್ಟ್ಮೆಂಟ್ ನಮಗೆ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಗೈಸ್ ಇನ್ವೆಸ್ಟ್ಮೆಂಟ್ಸ್ ಹೇಗಿದೆ ಹಾಗೆ. ಸೊ ಕ್ವಶನ್ ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಆನ್ಸರ್ ಅತಿ ಈಸಿ ಆಗುತ್ತೆ, ಅಂದರೆ 12,000. ಸೊ ಗೈಸ್ ಇಲ್ಲಿ ನಾವು ಅಂದರೆ ಒಂದು ಫರ್ಮ ಗುಡ್ವಿಲ್ ಏನಿತ್ತು ಅಂದರೆ ಸಿ ಒಂದು ಕ್ಯಾಶ್ನ ತರ್ತಾನಲ್ಲ, ಸೊ ಅದೂ ಕೂಡ ನಮಗೆ ಅಸೆಟ್ ಆಗಿ ಕನ್ಸಿಡರ್ ಆಗುತ್ತೆ. ಹಾಗೆ ಅದು ಲೈಬಿಲಿಟಿ ಕೂಡ ಆಗುತ್ತೆ, ಅಂದರೆ ಅವರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೂಡ ಆಗುತ್ತೆ, ಹಾಗೆ ಅದು ಅಸೆಟ್ ಕೂಡ ಆಗುತ್ತೆ. ಸೊ 2 ಕಡೆ ಎಫೆಕ್ಟ್ ಆಗುತ್ತೆ ಅದು. ಹಾಗೆ ಗುಡ್ವಿಲ್ ಕೂಡ ಅಸೆಟ್ ಆಗುತ್ತೆ. ಸೊ ನಾನು ಇಲ್ಲಿ ಗುಡ್ವಿಲ್ ಬರ್ತೇನೆ. ಸೊ ಗುಡ್ವಿಲ್ ನೋಡಿ ಎಷ್ಟಿತ್ತು, ಇಲ್ಲಿ 15,000 ಇತ್ತು. ಹಾಗೆ ಸಿ ಕ್ಯಾಶ್ನ ಕೂಡ ನಾವು ಇಲ್ಲಿ ಬರಿಬೇಕು. ಸೊ ಗುಡ್ವಿಲ್ ಎಷ್ಟಿದೆ ಗೈಸ್? ಗುಡ್ವಿಲ್ ನೋಡೋದಾದರೆ 15,000 ಇದೆ. ಹಾಗೆ ಸಿ ಕ್ಯಾಶ್ ಅಂತ ಬರಿಬೋದು, ಅಥವಾ ನೀವು ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡಲ್ಲಿ ನೀವು ಆ್ಯಡ್ ಮಾಡಿ ಕೂಡ ಬರೆಯಬೋದು. ಸೊ ಗೈಸ್ ನಾನು ಸಿ ಕ್ಯಾಶ್ನ ಸಪ್ರೇಟಾಗಿ ಬರಿತೀನಿ. ಅವನು ಎಷ್ಟಿದೆಯಪ್ಪ ಅಂತಂದರೆ ಅವನು ಒಂದು ಬ್ರಿಂಗ್ ಮಾಡಿದ್ದು 25,000. ಓಕೆನಾ? ಸೊ ಗೈಸ್ ಅಸೆಟ್ ಕಡೆ ಎಲ್ಲ ಒಂದು ಏನೇನು ಅಕೌಂಟ್ಸ್ನ ಆಗಬೇಕು ಅಂತಂದರೆ ಯಾವ್ಯಾವ ಒಂದು ಅಪ್ರಿಷಿಯೇಟ್ ಡಿಪ್ರಿಷಿಯೇಟ್ ಎಲ್ಲ ಆಗಬೇಕು, ಅದೆಲ್ಲ ಆಗಿದೆ. ಸೊ ಈಗ ನಾವು ಲೈಬಿಲಿಟಿ ಸೈಡ್ನ ನೋಡೋಣ. ಸೊ ಕ್ವಶನ್ನ ನೋಡೋದಾದರೆ ಕಾಪಿ ಪೇಸ್ಟ್ ಗೈಸ್. ಸೊ ಕ್ರೆಡಿಟಾರ್ಸ್. ಸೊ ಇಲ್ಲಿ ಕ್ರೆಡಿಟಾರ್ಸ್ ಬರ್ತೇನೆ. ಕ್ರೆಡಿಟಾರ್ಸ್ ಎಷ್ಟಿದೆ ಗೈಸ್? 20,000. ಸೊ ಗೈಸ್ 20,000. ಸೊ ಗೈಸ್ ಇನ್ನೊಂದು ಟೈಮ್ ಬರಿತೀನಿ, 20,000. ಹಾಗೆ ಗೈಸ್ ಬಿಲ್ಸ್ ಪೇಬಲ್. ಸೊ ಶಾರ್ಟಾಗಿ ಬಿಲ್ಸ್ ಪೇಬಲ್ ಎಷ್ಟಿದೆ ಗೈಸ್? 10,000. ಸೊ ಗೈಸ್ ಅಲ್ಲಿ ನೋಡಿ 10,000 ಇದೆ. ಓಕೆನಾ? ಸೊ ಗೈಸ್ ಈಗ ಇಲ್ಲಿ ಏನೂ ಇಲ್ಲ. ಸೊ ಗೈಸ್ ಇದೆಲ್ಲ ಆಯಿತಾ? ಏನೆಲ್ಲ ಆಗಿದೆಯಾ? ಈಗೇನಾದರೂ ಬ್ಯಾಲೆನ್ಸ್ ಶೀಟ್ನ ಲೈಬಿಲಿಟಿ ಸೈಡ್ನಲ್ಲಿ ಏನಾದರೂ ಇದೆಯಾ? ಸೊ ಅಲ್ಲಿ ಕೂಡ ಏನಿಲ್ಲ. ಸೊ ಗೈಸ್ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಕಡೆ ಒಂದು ಕಡೆ ಕಣ್ಣಾಡಿದ್ರೆ, ಸೊ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ. ಓಕೆನಾ? ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ನಮ್ಮ ಜವಾಬ್ದಾರಿ ಸ್ಯಾಲ್ರಿ ಕೊಡುವುದು, ಅದು ಕೂಡ ಲೈಬಿಲಿಟಿ ಆಗುತ್ತೆ. ಅಂತಂದರೆ ನಾವು ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ ಗೈಸ್? 2,000. ಓಕೆನಾ? ಸೊ ಗೈಸ್ ಈಗ ಪಾರ್ಟ್ನರ್ಸ್ನ ಒಂದು ಕ್ಯಾಪಿಟಲ್
ಸೊ ನಾವು ಇಲ್ಲಿ ಕಂಡುಹಿಡಿತೇವಲ್ಲ. ಸೊ ಗೈಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲಿದೆಯಲ್ಲ 82,000, 51,000, ಹಾಗೆ 25,000 ಇದು ಲೈವ್ಲಿಟಿ ಆಗುತ್ತೆ ಅಂತಂದರೆ ಇಲ್ಲಿ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅದು ಹೇಗೆ ಪೇಸ್ಟ್ ಅಂದರೆ ಕಾಪಿ ಪೇಸ್ಟ್ ಹೇಗಪ್ಪ ಅಂತಂದರೆ ಇಲ್ಲಿ ನೋಡಿ ಗೈಸ್ ಕ್ಯಾಪಿಟಲ್ಸ್ ಇದೆ ಅಲ್ಲ. ಸೊ ಇಲ್ಲಿ ಕೂಡ ಕ್ಯಾಪಿಟಲ್ಸ್ ಅಂತ ಬರೆಯೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಂದ ಇದು ಕ್ಯಾಪಿಟಲ್ ಬರುತ್ತೆ. ಓಕೆನಾ. ಸೊ ಗೈಸ್ ಇದು ಎಷ್ಟಿದೆ ನಾವು ಹಳೆ ಒಂದು ಬ್ಯಾಲೆನ್ಸ್ ಶೀಟ್ನ ನೋಡ್ಬಾರ್ದು, ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನೋಡಬೇಕು. ಸೊ ಇದು 82,000 ಇದೆ. ಸೊ ಗೈಸ್ ಒಂದು ಸ್ವಲ್ಪ ಕ್ಯಾಮ್ರಾ ಬಹಳ ಶೇಕ್ ಆಗ್ತಾ ಇದೆ, ಅದಕ್ಕೆ ಬಹಳ ಸಾರಿ. ಸೊ ಬಿದು ಎಷ್ಟಿದೆ 51,000. ಓಕೆನಾ 51,000. ಹಾಗೆ ಸಿದು ಎಷ್ಟಿದೆ ಗೈಸ್ 25,000. ಓಕೆನಾ 25,000. ಸೊ ಗೈಸ್ ಟೋಟಲ್ ಮಾಡಿ 1, 5, 6, 6, 2, 8 8. ಸೊ ಗೈಸ್ ಇಲ್ಲಿ 8, 5 ಗೈಸ್ ಎಷ್ಟು 13, 13, 2, 15. ಸೊ 1,58,000. ಓಕೆನಾ ಗೈಸ್. ಸೊ ತಿಳಿತಾ ಇದು ಭಾಳ ಈಸಿಯಾಗಿದೆ. ಸೊ ಗೈಸ್ ಈಗ ಎರಡು ಕಡೆ ಟ್ಯಾಲಿ ಆದರೆ ನಮ್ಮ ಒಂದು ಲೆಕ್ಕ ಕರೆಕ್ಟ್ ಆಗಿದೆ ಅಂತ. ಸೊ ಗೈಸ್ ಟ್ಯಾಲಿ ಮಾಡೋಣ ಬನ್ನಿ. ಸೊ ನಿಮ್ಮ ಕ್ಯಾಲ್ಕುಲೇಟರ್ ಇದ್ದರೆ ನೀವು ಕ್ಯಾಲ್ಕುಲೇಟರಿಂದ ಕೂಡ ಮಾಡ್ಬೋದು. ಸೊ ನಾನು ಕ್ಯಾಲ್ಕುಲೇಟರಿಂದ ಮಾಡಿ ಅಮೌಂಟ್ನ ಇಡ್ತೇನೆ. ಸೊ ಗೈಸ್ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ತಪ್ಪಾಗಿದ್ದರೆ ನೀವು ಕಮೆಂಟ್ನಲ್ಲಿ ಹೇಳಿ, ನಾನು ಅದನ್ನು ನೋಡ್ತೇನೆ. ಸೊ ನಾನು ಕೂಡ ಕ್ಯಾಲ್ಕುಲೇಟರ್ನಲ್ಲಿ ಮಾಡಿ ನಿಮಗೆ ತೋರಿಸ್ತೇನೆ. ಓಕೆನಾ. ಇಲ್ಲಿ ಅಮೌಂಟ್ ಇಡ್ತೇನೆ ಗೈಸ್. ಸೊ ಗೈಸ್ ಎಲ್ಲರೂ ಬೇಗ ಟ್ಯಾಲಿ ಮಾಡಿ. ಸೊ ನಾನು ಆನ್ಸರ್ನ ಬರೆದಿದ್ದೇನೆ ಗೈಸ್. ಈ ಒಂದು ಲೆಕ್ಕ ಟ್ಯಾಲಿ ಆಗಿದೆ. ಸೊ ಗೈಸ್ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಈ ಕಡೆ ಮಾಡಿದ್ರೆ ಸಾರಿ ಗೈಸ್ ಈ ಕಡೆ ನಾನು ಒಂದು ಮಾಡಿದ್ರೆ 1,90,000, ಹಾಗೆ ಈ ಕಡೆ ಕೂಡ 1,90,000. ಸೊ ಗೈಸ್ ನೋಡಿ 20,000, 10,000, 30,000, 32,000, ಹಾಗೆ 32,000 ಪ್ಲಸ್ 1,58,000 ಈಸ್ ಈಕ್ವಲ್ ಟು 1,90,000. ಸೊ ಗೈಸ್ ಇದು ಏನಿದೆ ಸಣ್ಣ ಸಣ್ಣ ಒಂದು ಅಮೌಂಟ್ಸ್ ಇದೆ. ಸೊ ಇವು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಟರೆ ನಿಮಗೆ 1,90,000 ಬರುತ್ತೆ. ಸೊ ಗೈಸ್ ಅಡ್ಮಿಷನ್ ಆಫ್ 5 ಪಾರ್ಟ್ನರ್ ಇಷ್ಟೇ. ಸೊ ಗೈಸ್ ಈ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ನ ಈ ಲೆಕ್ಕವನ್ನು ಮಾಡಿದರೆ ಸೊ ಗೈಸ್ ನಿಮಗೆ ಎಕ್ಸಾಮ್ಸಲ್ಲಿ 12 ಅಂಕಗಳು ಸುಲಭವಾಗಿ ಸಿಗುತ್ತೆ. ಸೊ ಗೈಸ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋದ ಮೂಲಕ ಉಪಯೋಗವಾಗಬಹುದು. ಸೊ ಗೈಸ್ ಕ್ಯಾಮ್ರಾ ಶೇಕಿಂಗಾಗಿ ನಿಮಗೆ ಬಹಳ ಸಾರಿ ಕೇಳ್ತೇನೆ. ಏಕಪ್ಪ ಅಂತಂದರೆ ನನ್ನ ಒಂದು ಚಾನಲಲ್ಲಿ ನಾನು ಒಬ್ಬನೇ ವರ್ಕ್ ಮಾಡ್ತೇನೆ. ಸೊ ಗೈಸ್ ನನಗೆ ಯಾರ ಒಂದು ಸಪೋರ್ಟ್ ಕೂಡ ಇಲ್ಲ. ಸೊ ನಿಮ್ಮ ಸಪೋರ್ಟ್ ನನಗೆ ಬಹಳ ಇದೆ. ಸೊ ಗೈಸ್ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ. ಸೊ ಗೈಸ್ ಕ್ಯಾಮ್ರಾ ಶೇಕಿಂಗ್ಗೆ ನನ್ನ ಕಡೆಯಿಂದ ಬಹಳ ಸಾರಿ. ಸೊ ಗೈಸ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಸೊ ಗೈಸ್ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಎಲ್ಲರಿಗೂ ಧನ್ಯವಾದಗಳು. ಅಂದರೆ ಲಾಸ್ಟ್ವರೆಗೂ ನೀವು ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ. ಸೊ ಗೈಸ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.